Sir, all of you look here, sir. ಬರೀ ಎಂಪ್ಲಾಯಿಡ್ ಪೀಪಲ್ ಅಂತ ಅಲ್ಲದೆ ನಮ್ಮ ಕುಟುಂಬದವರಾಗ್ತಾರೆ. ಹೀಗಾಗಿ ನಾವು ಯೋಗಾಭ್ಯಾಸವನ್ನು ಕೂಡ ಇದರಲ್ಲೇ ನಾವು ಇನ್ವಾಲ್ವ್ ಮಾಡಬೇಕು. ಸರ್ವತೋಮುಖವಾಗಿ ಬೆಳೀಬೇಕು ಅಂತ ಕಳಿಸಿದ್ದೀನಿ. ಯಾರು ಗೊತ್ತು, ಇವತ್ತು ಇಲ್ಲಿ ಮಾತಾಡ್ತಿದ್ವಿ, ಮುಂದೆ ಎಷ್ಟೋ ಜನ ಮಾತಾಡ್ಕೊಳ್ತಾರೆ. ಆ ದಿನ ಇನ್ನು ಆಗಿದ್ದು ಬಿಗಿನಿಂಗ್ ಡೇಸಲ್ಲಿ ಈ ರೀತಿ ಉದ್ಘಾಟನೆ ಮಾಡಿದ್ವಿ ಎಲ್ಲ ರೂಪದಲ್ಲಿ. ಈಗ ನೋಡಿ ಇಷ್ಟೊಂದು ಬೆಳೀತಾ ಇದೆ ಅನ್ನೋದನ್ನ ಬರ್ಬೋದು. ಬಟ್ ಅಗೇನ್ ಅಲ್ಲಿ ಫೋಕಸ್ ಮಾಡೋದಕ್ಕಿಂತ ಹೆಚ್ಚಾಗಿ ನಾವು ಏನು ಕೊಡಬೇಕು ಅನ್ನೋದನ್ನೇ ತುಂಬ ಜನ ಆಲೋಚನೆ ಮಾಡಿ ಅದರ ಬಗ್ಗೆ ಶ್ರಮ ವಹಿಸಿ ಮುಂದುವರಿಬೇಕು ಅಂತ ಹೇಳಿ ನನ್ನ ಗೋಲ್ ಅಂತ ಆಶೀರ್ವಾದ. ಮುಗಿಸಿ 2 ವರ್ಷಕ್ಕೆ ಇಷ್ಟು ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದ್ದಾನೆ ಅಂತಂದರೆ ಅವನ ಕೆಪಾಸಿಟಿ ಭಾಳ ಸಂತೋಷ ಆಗ್ತಾಯಿದೆ. ಎಲ್ಲದಕ್ಕಿಂತ ನನಗೆ ಖುಷಿಯಾಗಿದ್ದು ಏನು ಅಂತಂದರೆ ವಿಷ್ಣುದಾಸ್ ಅಗ್ರವಾಲ್ಜಿ ನಮ್ಮ ಮನೆ ಪಕ್ಕದಲ್ಲಿದ್ದವರು. ಆಂಟಿ ಮತ್ತು ಅಗ್ರವಾಲ್ಜಿ ನನಗೆ ತುಂಬ ಆತ್ಮೀಯರವರು. ನಮ್ಮ ಮನೆಯ ಪಕ್ಕ, ಆ ಪಕ್ಕದ ಮನೆಯ ಪಕ್ಕದಲ್ಲಿ ನನ್ನ ಅಣ್ಣನ ಮಕ್ಕಳೊಟ್ಟಿಗೆ ಬಿಟ್ಟು ಅಂತ ಒಬ್ಬ ಹುಡುಗ ಆಟ ಆಡ್ತಿದ್ದ. ನನಗೆ ಗೊತ್ತೇ ಇಲ್ಲ. ಅವನಿಗೆ ನಾವು ತಮಾಷೆ ಮಾಡ್ತಿದ್ದೆ, ಬಿಟ್ಟು ಆಪ ನಾಮಕೆ ಅಂತಂದ್ರೆ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಸಾರ್ ಅಂತಿದ್ದ. ನಾನು ಅಷ್ಟುದ್ದ ಹೆಸರಿದೆಯಲ್ಲ ಅಂತ ಮನೆಯಲ್ಲಿ ಅವನಿಗೆ ಬಿಟ್ಟು ಅಂತ ಕೇಳ್ತಿದ್ದು. ಅವನೇ ಇವತ್ತು ಆಯುರ್ವೇದ ವೈದ್ಯ ಸಂಪತ್ನ ಇವತ್ತು ಪ್ರಮೋಟರ್. ನನಗೆ ತುಂಬಾ ಖುಷಿ. ಯಾಕಂದ್ರೆ ನಾನು ಸಣ್ಣ ಒಂದು ಹುಡುಗನ ನೋಡಿದ್ದೀನಿ, 2-3 ವರ್ಷದಿಂದ ನೋಡಿದ್ದೀನಿ. ಅವನ ಅಕ್ಕ ಪಿಂಕಿ ಅಂತ. ಪಿಂಕಿ ಮತ್ತು ಬಿಟ್ಟು ಅಂತ ಹೇಳಿ ನಮಗೆ ಬಹಳ ಆತ್ಮೀಯರವರು. ಯಾಕಂದ್ರೆ ನಾನಾಗ ಆಯುರ್ವೇದಿಕ್ ಓದ್ತಾ ಇದ್ದೆ, ಆಗ ಸಣ್ಣ ಮಕ್ಕಳೇನು. ಸೊ ಅವರು ಇವತ್ತು ಈ ಒಂದು ಕಾರ್ಯಕ್ರಮ ಲಾಂಚ್ ಮಾಡ್ತಾರೆ ಅಂತಂದ್ರೆ ಅದು ಕೂಡ ವಿಷ್ಣುದಾಸ್ ಅಂಕಲ್ ನನಗೆ ತುಂಬಾ ಹಳೆ ಪರಿಚಯ. ಇವತ್ತಿನ ಅಲ್ಲ, ಸುಮಾರು 50 ವರ್ಷದ ಹಿಂದಿನ ಪರಿಚಯ. ಧನ್ವಂತರ ರೋಡಲ್ಲಿ ನನಗೆ ಏನಾದ್ರು ಒಂದು ಪುಸ್ತಕ ಎಲ್ಲೂ ಸಿಗ್ಲಿಲ್ಲ ಅಂತಂದ್ರೆ ಅವ್ರ ಅಂಗಡಿಗೆ ಹೋಗಿ ತಗೊಳ್ತಿದ್ದೆ ಪುಸ್ತಕ. ಸೊ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಚೆನ್ನಾಗಿ ಆಗ್ತಾ ಇರುವಾಗ ನಾನು ಬಿಟ್ಟು ನನಗೆ ಇದಕ್ಕೆ ಬಂದಾಗ ಹೇಳಿದೆ, ಇಲ್ಲ ನೀವು ಲಾಂಚ್ ಮಾಡೋದಿದ್ರೆ ಒಬ್ಬರು ಜನ ಇದ್ದಾರೆ, ಅವ್ರು 365 ದಿವಸದಲ್ಲಿ ಒಂದು 50 ದಿವಸ ಮೈಸೂರಲ್ಲಿ ಇರ್ತಾರೆ, ನಿಮ್ಮ ಲಕ್ಕಿದ್ರೆ ಅವ್ರು ಇರ್ತಾರೆ ಅಂತಂದ್ರು. ಅವ್ರು ಯಾರು ಅಲ್ಲ, ಅರಕ ಗುರುಜಿ, ಶ್ರೀನಿವಾಸ ಅರಕ ಗುರುಜಿ. ಯಾಕಂದ್ರೆ ನನಗೂ ಅವ್ರಿಗೆ ಸಂಬಂಧ ಸುಮಾರು ಒಂದು 50 ವರ್ಷದ ಸಂಬಂಧ. ನಾನಾಗ ದೇವರನ್ನು ನಂಬ್ತಿರ್ಲಿಲ್ಲ, ಜ್ಯೋತಿಷವನ್ನು ನಂಬ್ತಿರ್ಲಿಲ್ಲ. ತಮಾಷೆಗೆ ಅಂತೇಳಿ ನಾನು 11ನೇ ಕ್ಲಾಸಲ್ಲಿ, ಒಂಟಿಕೊಪ್ಪಲ 11ನೇ ಕ್ಲಾಸಲ್ಲಿ ಒಂದು ಬೋರ್ಡ್ ಇತ್ತು. ಆ ಬೋರ್ಡಲ್ಲಿ ಇಲ್ಲಿ ಜಾತಕದಲ್ಲಿ 17-18 ವರ್ಷ. ನಮಸ್ಕಾರ. ಕರ್ನಾಟಕದ ಎಲ್ಲ ಜನತೆಗೂ ನಾವು ಶಿರಸ್ಸ ಅಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದೀವಿ. ನನ್ನ ಹೆಸರು ಕೆ ಜಗದೀಶ್ ಅಂತ. ಇವರು ಮಿಸ್ಟರ್ ಈಶ್ವರ್ ಗೋಯಲ್, ಇದು ಶಿಲ್ಪಾ ಈಶ್ವರ್ ಗೋಯಲ್. ನಾವು 3 ಜನರು ಸೇರಿ ಇವತ್ತಿನ ದಿನ ಆಯುರ್ವೈದ್ಯ ಸಂಪತ್ ಅನ್ನೋ ಒಂದು ಆಯುರ್ವೇದ ಮೆಡಿಸನ್ ಸಂಸ್ಥೆನ ಶುರು ಮಾಡ್ತಾಯಿದ್ದೀವಿ. ಶ್ರೀನಿವಾಸ ಆರ್ಕಾದವರು ಇದನ್ನು ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಶೆಣೈ ಅವ್ರ ಜೊತೆ ಲಾಂಚ್ ಮಾಡ್ತಾಯಿದ್ದೀವಿ. ಮೊದಲನೇ ಸಲ 5 ಪ್ರಾಡಕ್ಟ್ನ ಲಾಂಚ್ ಮಾಡ್ತಾಯಿದ್ದೀವಿ. ಒಂದು ಹೊಟ್ಟೆಗೆ ಸಂಬಂಧಪಟ್ಟದ್ದು, ಅಂದರೆ ಡಿಟಾಕ್ಸ್ ಅಂತ ಎಲ್ಲರೂ ಹೇಳ್ತಾರೆ. ಈಗ ಡಿಟಾಕ್ಸ್ ಅನ್ನೋದೊಂದು ಮ್ಯಾಜಿಕ್ ವರ್ಡ್ ಆಗಿಬಿಟ್ಟಿದೆ. ಎಲ್ಲ ಕಾರ್ಪೊರೇಟ್ ಕಂಪನಿನಲ್ಲೂ ಡಿಟಾಕ್ಸ್ ಮಾಡಿಸ್ಕೊಂಡ್ರೆ ಕೇರಳಕ್ಕೆ ಹೋಗ್ತೀವಿ, ಕೊಯಮತ್ತೂರಿಗೆ ಹೋಗ್ತೀವಿ ಅಂತಾರೆ. ಮನೆಯಲ್ಲೇ ಕೂತ್ಕೊಂಡು ನಮ್ಮ ಔಷಧಿಯಿಂದ, ಸ್ಟಮಕ್ ಕೇರ್ ಅನ್ನೋ ಒಂದು ಔಷಧಿಯಿಂದ, ಸ್ಟಮಕ್ ಹೆಲ್ತ್ ಔಷಧಿಯಿಂದ ಡಿಟಾಕ್ಸ್ ಮಾಡ್ಬೋದು. ಆಮೇಲೆ ಶುಗರ್ಗೂ ಇದೆ, ಡಯಾಬಿಟೀಸ್ಗೆ, ಪೈಲ್ಸ್ಗಿದೆ, ಆರ್ಥೋಗಿದೆ, ಫ್ಯಾಟೋನಿಲಿಂತಿದೆ. ಈ ಥರ ಸುಮಾರು ಔಷಧಿಗಳನ್ನು ನಾವು ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀವಿ. ಇದು ಮೈಸೂರು ಜನಗಳಿಂದ, ಅಂದರೆ ನಾವು 3 ಜನರು ಮೈಸೂರಿನವರು, ಮೈಸೂರು ಜನರಿಂದ ಕರ್ನಾಟಕಕ್ಕೆ ಇದು ಒಂದು ಚಿಕ್ಕ ಕೊಡುಗೆ ಅಂತ ಅಂದ್ಕೊಳ್ತಾ ಇದ್ದೀವಿ. ನಮ್ಮ ಭಾರತದ ಪ್ರಧಾನಿಯವರು ಸ್ವಚ್ಛ ಭಾರತ್ ಅಂತ ಹೇಳಿದ್ರು. ನಮಗೆಲ್ಲ ತುಂಬ ಆಸಕ್ತಿ ಇತ್ತು, ಹೌದು ನಮ್ಮ ಜಾಗನ ಚೆನ್ನಾಗಿಟ್ಕೋಬೇಕು ಅಂತ. ಹಾಗೆ ನಿಮಗೆಲ್ಲ ಗೊತ್ತು, ಮೈಸೂರಿನಲ್ಲಿ 2-3 ವರ್ಷ ಸತತವಾಗಿ ಸ್ವಚ್ಛ ಭಾರತ್ ಅದು ಅವಾರ್ಡ್ ಬಂದಿತ್ತು. ಯಾವಾಗ ಪ್ರಧಾನಿಯವರು ಸ್ವಚ್ಛ ಭಾರತ್ ಅಂತ ಹೇಳಿದ್ರು ಆವಾಗ ನಮಗನ್ನಿಸಿತು, ನಮ್ಮ ದೇಹನೂ ನಾವು ಸ್ವಚ್ಛನಾಗಿಟ್ಕೋಬೇಕು. ನಮ್ಮ ದೇಹ ಸ್ವಚ್ಛವಾಗಿಲ್ಲದೆ ಹೋದರೆ, ಆರೋಗ್ಯ ಸರಿಯಾಗಿಲ್ಲದೆ ಹೋದರೆ ಏನೂ ಪ್ರಯೋಜನ ಇಲ್ಲ. ನಿಮಗೆಲ್ರಿಗೂ ಗೊತ್ತಿರಬೇಕು, ಜುಂಜುನ್ವಾಲಾ ಅವರು ಕೋಟ್ಯಾಧೀಶರು ಅಂತಂದರೆ ಅವರಿಗೆ ಹಣದ ಬಗ್ಗೆ ಕಡಿಮೆನೇ ಇಲ್ಲ. ಅವರು ಅನಾರೋಗ್ಯ ತಪ್ಪಿ ಹಾಸ್ಪಿಟ್ಲಲ್ಲಿದ್ದಾಗ ಅವ್ರು ಹೇಳಿದ್ದು ಒಂದು ಮಾತು ನಮ್ಮ ಮನಸ್ಸಿಗೆ ತುಂಬ ನಾಟಿದೆ. ಏನು, ಎಷ್ಟೇ ಹಣ ಇದ್ರೂ ಒಳ್ಳೆ ಆರೋಗ್ಯ ಇಲ್ಲ ಅಂತಂದರೆ ಏನೂ ಇಲ್ಲ. ಅದು ಇಂಗ್ಲೀಷ್ನಲ್ಲಿ ಪ್ರಾವರ್ಬು ಇದೆ, ಅಂದರೆ ಹೆಲ್ತ್ ಈಸ್ ವೆಲ್ತ್. ನಾವು ಅಂದ್ಕೊಳ್ತೀವಿ ಚಿನ್ನ, ಬೆಳ್ಳಿ, ನೆಲ, ಆಸ್ತಿ, ಮನೆ, ಮಠ ಇದೇ ನಮ್ಮ ಆಸ್ತಿ ಅಂತ. ಅಲ್ಲ, ನಿಜವಾದ ಆಸ್ತಿ ನಮ್ಮ ಆರೋಗ್ಯ. ಬೆಳಗ್ಗೆ ಎದ್ದ ತಕ್ಷಣ ಸಂತೋಷವಾಗಿ ಎದ್ದೇಳಬೇಕು, ಬಾತ್ರೂಮ್ಗೆ ಕೆಲಸ ಮುಗಿಸ್ಬೇಕು, ಹೊಟ್ಟೆ ತುಂಬ ತಿಂಡಿ ತಿನ್ನಬೇಕು, ಮಧ್ಯಾಹ್ನ ಊಟ ಮಾಡಬೇಕು, ವ್ಯಾಯಾಮ ಮಾಡಬೇಕು, ನಿದ್ರೆ ಮಾಡಬೇಕು. ಈ ರೀತಿ
ಒಳ್ಳೆಯ ಆರೋಗ್ಯ ಎಲ್ಲ ವಯಸ್ಸಿನಲ್ಲೂ ಪಡ್ಕೊಂಡು ಬರೋದಕ್ಕೆ ತುಂಬ ಮುಖ್ಯ. ನಮ್ಮ ಮನಸ್ಸಿನ ಆರೋಗ್ಯ, ನಮ್ಮ ದೇಹದ ಆರೋಗ್ಯ. ಈ ದೇಹದ ಆರೋಗ್ಯಕ್ಕೋಸ್ಕರ ನಮ್ಮ ಚಿಕ್ಕದಾಗಿ ನಾವು ಅಂದ್ಕೊಂಡು ಸರಿ ನಮ್ಮಿಂದಾಗಿ ಏನು ಆಯುರ್ವೇದ ನಮ್ಮ ಮುತ್ತಾತ ಕಾಲದಿಂದ ಆಯುರ್ವೇದ ಅನ್ನೋದು ತುಂಬ ದೊಡ್ಡ ವಿಚಾರ. ಆಯುರ್ವೇದದಲ್ಲಿ ಮಾಡದೇ ಇರೋದು ಏನೂ ಇಲ್ಲ. ಈಗ ಇಂಗ್ಲೀಷ್ ಮೆಡಿಸಿನ್ ಅವ್ರು ಮಾಡ್ತಾ ಇರೋದೇ ಆಯುರ್ವೇದದನ್ನು ಫಾಲೋ ಮಾಡೇನೆ. ಸೊ ಈ ಒಂದು ಮೆಡಿಸಿನ್ನ ಆಯುರ್ವೈದ್ಯ ಸಂಪತ್ ಅನ್ನೋ ಸಂಸ್ಥೆಯಲ್ಲಿ ಶಿಲ್ಪಾ ಗೋಯಲ್ ಮತ್ತು ಈಶ್ವರ್ ಗೋಯಲ್ ಅವ್ರ ಜೊತೆ ಸೇರಿ ಮಾಡ್ತಾಯಿದ್ದೀವಿ. ಬೇರೆ ಏನಾದರೂ ನೀವು ಕ್ವಶನ್ ಕೇಳಬೇಕು ಅಂತ ಕೇಳ್ಬೋದು. ನಮಸ್ತೆ, ನಾನು ಶಿಲ್ಪಾ ಗೋಯಲ್. ಆ್ಯಕ್ಚುಲಿ ನಮ್ಮ ಆಯುರ್ವೇದ ಸಂಪತ್ತಿನ ಗುರಿ ಏನಂತ ಅಂದರೆ ನಮ್ಮ ಹಳ್ಳಿಗೂ ಒಳ್ಳೆಯ ಆರೋಗ್ಯನ ನೀಡಬೇಕು ನಮ್ಮ ಪ್ರಾಡಕ್ಟ್ ಮೂಲಕ ಅಂತ. ಸೊ ಹಾಗಾಗಿ ಈಗಿನ ಲೈಫ್ ಸ್ಟೈಲ್ಗೆ ಊಟ ತುಂಬ ವಿಷಭರಿತ ಆಗಿರೋದ್ರಿಂದ ಸೊ ಹೆಲ್ತ್ನ ಜೋಪಾನ ಮಾಡೋದು ತುಂಬ ಕಷ್ಟ. ಹಾಗಾಗಿ ನಮ್ಮ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿ ಹೆಲ್ದಿಯಾಗಿದ್ವಿ ಅನ್ನೋದು ನಮ್ಮ ಕಾನ್ಸೆಪ್ಟ್ ಆಗಿದೆ. ಸೊ ಹಾಗಾಗಿ ನಾವು ಆಯುರ್ವೇದ ಸಂಪತ್ತಿಂದ ಈ ರೀತಿಯ ಒಂದು ಹೆಜ್ಜೆನ ಇಡ್ತಾ ಇದ್ದೀವಿ. ನಮ್ಮ ಬ್ರಾಂಚ್ ಬಂದು ಮೈಸೂರು ಹೆಬ್ಬಾಳಲ್ಲಿದೆ, ಹೆಡ್ ಕ್ವಾರ್ಟರ್ಸ್. ಸೊ ನಾವು ಹಳ್ಳಿಗೂ ಡೆಲಿವರಿ ಮೂಲಕನೂ ತಲುಪಿಸ್ತೀವಿ ಅವ್ರಿಗೆ. ಸೊ ಆನ್ಲೈನ್ ಮೂಲಕ ನಮ್ಮ ಮೆಡಿಸಿನ್ಸ್ ಏನಿದೆ ತಲುಪತ್ತೆ. ಅವರು ಡಾಕ್ಟರ್ ಕನ್ಸಲ್ಟ್ ಮಾಡಬೇಕು ಅಂದರೆ ನಮ್ಮಲ್ಲಿ ಡಾಕ್ಟರ್ ಕೂಡ ಇರ್ತಾರೆ, ವೈದ್ಯರು ಕೂಡ ಸಿಗ್ತಾರೆ. ಟೈಮಿಂಗ್ಸು ಇರುತ್ತೆ ಸರ್, ಅದಕ್ಕೆ ಅಪಾಯಿಂಟ್ಮೆಂಟ್ಸ್ ಇರುತ್ತೆ. ಅವ್ರು ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಂಡು ಅವರು ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮ ಡಾಕ್ಟರ್ಸ್ನ. ಮಧ್ಯಮ ವರ್ಗದವರಿಗೆ ಎಟುಕುವಂಥ ಬೆಲೆಯಲ್ಲಿ ಇದೆಯಾ ಸರ್? ಹೌದು, ಮಧ್ಯಮ ವರ್ಗದವರಿಗೆ ಎಟುಕುವಂಥ ಹೌದು, ಮಧ್ಯಮ ವರ್ಗದವರಿಗೆ ಒಳ್ಳೆ ಬೆಲೆಯಲ್ಲಿ ಇದೆ. ಮತ್ತು ಹಿರಿಯರಿಗೆ ಮತ್ತು ಎಲ್ಲರಿಗೂ ನನ್ನ ಹೆಸರು ಈಶ್ವರ್ ಪ್ರಸಾದ್ ಗೋಯಲ್. ಸರ್ ಹೇಳ್ದಂಗೆ ನಾವು ಆಯುರ್ವೇದ್ಯ ಸಂಪತ್ ಅಂತ ಈಗ ಹೊಸದಾಗಿ ಶುರು ಮಾಡ್ತಾಯಿದ್ದೀವಿ. ನಮ್ಮದು ಮೇನ್ ಏಮ್ ಏನಂದರೆ ಪ್ರತಿಯೊಬ್ಬರು ಮನೆಯಲ್ಲಿ ಆಯುರ್ವೇದ ಯೂಸ್ ಮಾಡಲಿ ಅಂತ. ಇವತ್ತಿನ ದಿನ ಲೈಫ್ ಸ್ಟೈಲು ಎಲ್ಲರೂ ಹೇಳ್ದಂಗೆ ಅಷ್ಟು ಇದಿಲ್ಲ, ಎಲ್ಲ ಆಯಿಲು ಎಲ್ಲ ಪದಾರ್ಥ ಎಲ್ಲ ತಿಂತಾರೆ, ಬಾಡಿ ಹೆಲ್ತ್ ಕಡೆ ಅಷ್ಟು ಗಮನ ಇರಲ್ಲ. ಸೊ ಹಂಗಾಗಿ ಆಯುರ್ವೇದ ಯೂಸ್ ಮಾಡಿದ್ರೆ ಒಳ್ಳೆಯದು, ಅವ್ರಿಗೂ ತುಂಬ ಚೆನ್ನಾಗಿರುತ್ತೆ ಅವ್ರ ಹೆಲ್ತ್ ಎಲ್ಲ. ಸೊ ಹಂಗಾಗಿ ಪ್ರತಿಯೊಬ್ಬರು ಆಯುರ್ವೇದ ಯೂಸ್ ಮಾಡಲಿ ಅಂತ ನಮ್ಮದು ಇಚ್ಛೆ ಇದೆ. ಹಂಗಾಗಿ ನಾವು ಆಯುರ್ವೇದ್ಯ ಸಂಪತ್ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸೊ ಥ್ಯಾಂಕ್ ಯು. ಇಂಗ್ಲೀಷ್ ಮೆಡಿಸಿನ್ ತಗೊಂಡಿರೋರು ಆಯುರ್ವೇದಿಕ ತಗೊಂಡ್ರೆ ಪ್ರಾಬ್ಲಮ್ ಮಾಡ್ತಾರೆ. ಆಯುರ್ವೇದ ಮೆಡಿಸನಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ ಸರ್. ಎಲ್ಲದರಲ್ಲೂ ಸೈಡ್ ಎಫೆಕ್ಟ್ಸ್ ಇರುತ್ತೆ, ಬಟ್ ನಾವು ಹೆಂಗೆ ಬಳಸ್ತೀವಿ ಅದ್ರ ಮೇಲೆ ಇರುತ್ತೆ. ಸೊ ನೀವು ಡೋಸೇಜ್ ಎಲ್ಲ ಆಯುರ್ವೇದಿಕಲ್ಲಿ ಯಾವ ಥರ ಯೂಸ್ ಮಾಡ್ತೀರಾ ಅಷ್ಟೇ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ. ಇಲ್ಲೇ ಹೆಬ್ಬಾಳ್ನಲ್ಲಿ ಅವರ ಸೆಂಟರ್ ಫಾರ್ ಕಾನ್ಶಿಯಸ್ನೆಸ್ ಅವೇರ್ನೆಸ್